ತಿಳ್ಕೊಂಡು, ಹೌದು ಸುಳ್ಳು ಹೇಳಿ ದೈವಕ್ಕೆ ಮೋಸ ಮಾಡಬಾರ್ದತ್ತ ತಿಳ್ಕೊಂಡು. ಹೌದಪ್ಪ ಹೌದಾ. ನಾ ಏನ್ ಕೇಳಿದ್ನಿ, ಏನಪ್ಪ ಮಾತ, ನೀ ಮನಸ್ಸು ಮುರಿಬೇಡ, ನನ್ನ ಮನೆಗೆ ಬರಬೇಡ ಅಂತ ತಿಳ್ಕೊಂಡು ಹಾಡ ಕಡಿಕೋ ಮಡಿವಾಳಪ್ಪನವರು ಬರೆದಿತ್ತಂದ್ರ ನೀ ತೋರಿಸು. ಹೌದು, ಇಲ್ಲ ನಾ ತೋರಿಸ್ತೀನಿ. ಹಿಂಗ ಕೂಡಲೂರಿನ ಬಸವಲಿಂಗ ತಾತವರು ಬರೆದಿರ್ತಕ್ಕಂಥ ಪದ್ಯನೇ ರಚನೆ ಅವರು ಮಾಡ್ಯಾರ. ಇದು ಇಟ್ಟೆ ನೀನು ಬೈಲೆಟ್ಟಲ್ಲಿ ಪಿಕ್ಚರ್ ವರ್ಷದ ಹಾಡೋದು. ಹೌದಪ್ಪ ಹೌದಾ. ಅಲ್ಲ ವಿಚಾರ ಮಾಡ್ರಿ, ಮಂದಿಗೆ ಸುಳ್ಳು ಸಂದೇಶ ಕೊಡಬಾರ್ದತ್ತ ನಾ ವಿಚಾರ. ಬುಕ್ಕ ತೋರಿಸ್ದಂದ್ರೆ ನೀವು ರೊಕ್ಕ ಬಿಟ್ಟು ಹೋಗ್ತೀನಿ ನಂಗೆ ದೇವಿ ಸಾಕ್ಷಿ ಮಾಡಿ ಹೇಳ್ಬಾ. ನಾ ಬುಕ್ಕ ತೋರಿಸಿಲ್ಲ ಒಂದು ರೊಕ್ಕನ ನಾವು ಹೋಗಂಗಿಲ್ಲ ದೇವಿ ಸಾಕ್ಷಿ ಮಾಡಿ ಆತ. ಹೌದಾ. ಹುಡುಗರು ಬುಕ್ಕಿನ ಬದಲು ಇದು ಬುಕ್ಕಿನ ಮರಿ ಹಂಗದ ಮೊದಲು ತಿಳ್ಕೊಂಡು ಮಾತಾಡ್ಬೇಕು. ಹುಡುಗಾಟ ಮಾತಾಡ್ಲಿದು ನಾವು ಅದಕ್ಕೆ ಬುಕ್ ಯಾಕೆ ಆ ಪದ ಯಾರು ಬರ್ದಾರ ತತ್ವ ಪದ ಬುಕ್ಕೇನಿಲ್ಲ ಅಂತಕ್ಕಿಲ್ಲ. ನೀವೇನು ಉಚ್ಚಾರ ಮಾಡಿ ಹೇಳ ಸೋಮಿ ಹೇಳುದು ಬಾಯಿಲೆ. ಇನ್ನೊಂದು ಮಾತು ಹೇಳಿದ್ರೆ ನೀವು ಎಲ್ಲಾರು ಕೇಳಿರಿ. ಏನ್ ಹೇಳಿದ್ರು? ಹೆಣ್ಣು ಮಕ್ಕಳ ಹಚ್ಚತ್ತೆ ವಾದ ಮಾಡಿದೆ. ತಾಯಿ ಎದಿ ಹಾಲಪ್ಪ ಅಂತಂದ್ರೆ ಅಮೃತಕ್ಕೆ ಸಮಾನ. ಹೌದಪ್ಪ ಹೌದಾ. ಒಂದು ಮಾತು ಹೇಳಿ ಪರಶು ಮಾಸ್ತರ ಎಲ್ಲರಿಗೆ ಏನ್ ಹೇಳಿದ್ರು? ನಮ್ಮಪ್ಪ ನಿಮ್ಮ ಅವ್ಗ ಕೈ ಇಟ್ಟಪ್ಪ ಅಂತಾರ, ಮುಟ್ಟದಪ್ಪ ಅಂತಾರ ನಿಮ್ಮ ತಾಯಿಗೆ ಮಲಿ ಹಾಲು ಬರ್ತಾವ ಅಂತ ಯಾಕ್ರಿ ಹೇಳ. ಒಂದು ಮಾತು ಇಡೀ ಜಗತ್ತಿಗೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ಮಾತೈತಿ. ಏನಪ್ಪ ಮಾತ? ಲಿಂಗ ಬೀರ ದೇವ್ರ. ಹೌದಪ್ಪ ಹೌದಾ. ಅಡವಿ ಆರೋಗ್ಯಕ್ಕೆ ಹೋಗೋಂತ ಟೈಮ್ ಒಳಗ ಏನಾತ್ರಿಪ್ಪ? ಎಲ್ಲಿ ಕಾಡ ರುದ್ರ ಭೂಮಿ ಕೊದಲಿಗೆ ನಂದನ ಒಳಗ ಅಲ್ಲಿ ಏನು ತೊಟ್ಟಲದೊಳಗೆ 2 ವರ್ಷ 11 ತಿಂಗಳು 13 ದಿವಸ ಹಾರ್ದ. ಹೌದಪ್ಪ ಹೌದಾ. ಒಂದು ಅಕ್ಕನ ಮಾಯಾದ ಕೆಳಗೆ ಸಿಕ್ಕಂತ ಟೈಮ್ದೊಳಗ ಈ ಕೂಸು ನನಗೆ ಬೇಕು ನಾ ಜಾಕ್ ಮಾಡ್ತೀನಿ, ನಿನಗೆ ಬೇಕು ನೀ ಜಾಕ್ ಮಾಡತ್ತ ತಿಳ್ಕೊಂಡು ಅಕ್ಕ ಮಾಯವನಂತ ಕದನ್ ಹತ್ತಿತ್ತು. ಜಗಳ ಆಡಕತ್ತಲ್ಲಿ ಜಗಳ ಹತ್ತಿತ್ತು. ಅವಾಗೇನಪ್ಪ ಅಂತಂದ್ರ ಹೊತ್ತಿನ ಒಯ್ದು ಹೊತ್ತಿನ ಮ್ಯಾಗಿಟ್ಟು. ಹೌದಪ್ಪ ಹೌದಾ. 7 ಸುತ್ತು ಯಾರು ಹಾಕ್ತಿರ? 5 ಸುತ್ತ ಒಂದು 7 ಸುತ್ತ ಬರ್ದಾರ ಪುರಾಣದೊಳಗ. ಹೌದಪ್ಪ ಹೌದಾ. ಆ ಒಯ್ದು ಹೊತ್ತಿನ ಮ್ಯಾಗಿಟ್ಟಂತ ಟೈಮ್ ಒಳಗ ಹೊತ್ತಿಗೆ ಸುತ್ತ ಹಾಕರಕ ಹೋಗಿ ಮಲಿ ಹಾಲು ಬೀರ್ದಾರ ಬಯಾಗಿ ಯಾರು ಬೀಳ್ತಾವಲ್ಲ, ಅವಾಗ ಕೂಸು ನಿಮ್ ಕೈವಶ ಕೊಡ್ತೀನಿ ಅಂತ ಹೇಳಿದ್ರು. ಹೌದಾ. ಅವಾಗ ಮಾಯವನ ಎದೆ ಹಾಲು ಬೀರ್ದಾರ ಬಯಾಗಿ ಬಿದ್ದಾವ. ಅವಾಗ ಮಾಯವನ ಗಂಡ ಯಾರದು ಹೇಳ್ಬಾ ಮಂಗಳಾರತಿ ಮಾಡ್ಬಾ. ಹೌದಾ. ಅಲ್ಲಿ ಯಾರಿದ್ರು ಬಿತ್ತು ಬೇರೆ ಯಾಕ್ರಿ ಬೇಕಲ್ಲ? ಬೀರ್ದೇವ್ರು ಸಣ್ಣ ಕೂಸಿದ್ದ ಮಾಯವನ ಎದೆ ಹಾಲು ಹೋಗಿ ಬೀರ್ದೇವ್ರ ಬಯಾಗಿ ಬಿದ್ದ ತೋಟಲ್ಲಾಗ. ಅವಾಗ ಹಾಕಿದ ಗಂಡ ಯಾವತ್ತ ನಿಮ್ಮ ಅಪ್ಪ ಯಾವ ಮುಟ್ಟಲ್ಲ ಹೇಳ್ಬಾ. ಸೋಮ್ಯ ಹೇಳುದಲ್ಲ ಯಾಕತ್ತ ಕೇಳಿದ್ರ ಮಾತ ಮನಿ ಕೆಡಿಸ್ತತ್ತ, ತೂತು ಒಲಿ ಕೆಡಿಸ್ತತ್ತ. ಮಾತಾಡಕ್ಕೆ ಸರಳದ ಮಾತಿನಂಗ ಮಾಡಿ ತೋರ್ಸೋದ ಮೂಲಕ. ಇನ್ನೊಂದು ಮಾತು ಹೇಳುದ ಏನ್ ಹೇಳಿದ್ರು? ಇನ್ನೊಂದು ಮಾತು ಏನು ಕೇಳ, ಹೆಣ್ಮಕ್ಳಿಗೆ ನಮ್ಮ ಗಂಡನ ಮನೆಗೆ ನಮ್ಮ ಅಪ್ಪನ ತಾಳಿ ನಿಮ್ಮ ಅವನು ಕೊಳ್ಳಾಗಿ ಬಿದ್ದಾಕ್ರ ನಿಮಗ ಮುತ್ತೈತನ ಚಾರ್ಜ್ ಬಂದೈತಿ. ಮುತ್ತೈತನ ಉಳಾಕ ನಮ್ಮ ಅಪ್ಪ ಇರುತ್ತಾನ, ನಿಮಗ ಮಾಲಾಕ್ ಇರುತ್ತಾನ, ನಿಮ್ಗೆ ಯಾರು ಮುತ್ತೈತನ ಹೇಳಂಗಿಲ್ಲ. ಈ 8 ಮಂದಿ ಹೆಣ್ಮಕ್ಳು ಇದ್ರಿ ಹಿರಿಯರಲ್ಲಿ ಸಣ್ಣ ಹುಡುಗರಿಗೆ ನೀವು ಮುತ್ತೈತನ 8 ಮಂದಿ ಉಣಿಸಿಲ್ಲ ನೋಡ್ರಿ. ರಗಡ ಉಣಿಸ್ತಾರಲ್ಲ, ಆ ರಾಶಿ ಮಾಡೋದು ಉಣಿಸ್ತಾರಲ್ಲ. ಎಲ್ಲ ಸಣ್ಣ ಹುಡುಗರಿಗೆ 8 ಮಂದಿ ಉಣಿಸಿಲ್ಲ ನೀವು ಮುತ್ತೈತನ. ಹೌದು. ಮತ್ತ ಅವ್ರಿಗೆ ಮಾಲಕ್ ಅದ ನಾನು ಅಟ್ ಸಣ್ಣ ವಯಸ್ಸಿನಾಗ ಮಾಲಕ್ ಇರ್ತಾನ. ಅವಾಗ ಹುಚ್ಚಿಡದವ್ರು ನೋಡಿ ನಾವು ಹುತ್ನಾಳದವ್ರು ನೋಡಿ ಅಲ್ಲ ವಿಚಾರ ಮಾಡ್ರಿ. ಗೌರು ಹಾದಿ ಒಳಗೆ ನಾವು ನಡೀತಾರೆ. ಸಣ್ಣ ಯಾರು ಮುತ್ತಾಯ್ತಾನೆ ಉಂಡೆ ಇಲ್ಲ ನೋಡಿ ಅಪ್ಪ ಲಗ್ನ ಆಗುತ್ತಾನ. ಒಂದು ಮೆತ್ತನ ಕಲ್ಲು ತೊಗೊಂಬರಿ ತೆಲಿ ಹೊಡ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ಮ್ಯಾಲ. ಒಳ್ಳೆ ಬಾಂಡಿ ನಾವಳಿಯಲ್ಲಿ ವಿಚಾರ ಮಾಡ್ರಿ. ಒಂದು ಮಾತು ಹೇಳ್ತೀನಿ, ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥವೆಲ್ಲ ನಿಮ್ಮ ಕೂನ್ ಅದಾವ. ಅಲ್ಲಪ್ಪ ನಿಮ್ಮಂತ ನಾನಾನು ಅಂತ ಗಂಡಸರಿಗೆ ನನ್ನವ ಹೇಳ್ಕೊಳ್ಳೋದು ಅಲ್ಲಮ್ಮ. ಕೊಲ್ಲಾಗ ತಾಯಿ ಹಾಕ್ಸಾಳ, ಕೈಯಾಗ ಬಳಿ ಹಾಕ, ಕಾಲುಗ್ರಿ ಹಾಕ್ಸಾಳ. ನಿಮ್ಮಂತ ಗಂಡಸರಿಗೆ ತಕ್ಕ ಏನಾದ್ರು ಕೊಡಿಸ್ತಾವ. ಹೌದಪ್ಪ ಹೌದಾ. ಅವಾಗ ನಿಮ್ಮ ಅಪ್ಪಗಳ ಗಂಡ ಯಾರು ಬೇಕಲ್ಲ? ನಿದ್ದೆ ಬತ್ತ ಮಾತ ಹಿಂಗ್ ಮಾತೊಂದು ಆಧಾರ ಕತ್ತಿರ್ಬೇಕು. ಹೌದಪ್ಪ ಅವ್ರು ಮಾತಾಡಿರ್ತಕ್ಕಂಥ ಮಾತೆ, ನೀವ್ ಹೇಳಿರ್ತಕ್ಕಂಥ ಮಾತೆ ನಮ್ಮ ಅಪ್ಪ ಮುಟ್ಲಾರ್ದೆ ಎದಿ ಹಾಲು ಬರಂಗಿಲ್ಲ ನೋಡು. ಇದು ಅಲ್ಲದೆ ಇದೇ ವಿಜಯಪುರ ಜಿಲ್ಲೆ ದೇವರಿಪ್ಪರಿಗೆ ತಾಲೂಕು ಶಿವನಿಗೆ ಗ್ರಾಮದೊಳಗ ಚಿಗದಿನಿ ಕೌದಪ್ ಮುತ್ತವರು ಸಂಚಾರ ಮಾಡುತ್ತಾ ಬಂದಂತ ಟೈಮ್ದೊಳಗ ಇನ್ನ ಋತುಮತಿ ಆಗದ ಮೈದಯ ಒಂದು ಹುಡುಗಿ ಮೈ ಹಾಲು ಎದಿ ಹಾಲಿನಿಂದ ಹೋಳಿಗೆ ಮಾಡಿ ಊಟ ಮಾಡಿಸೋಣ. ಇದೇ ಶಿವನಿಗೆ ಕೌದಪ್ ಮುತ್ತವ್ರ ಮಠದೊಳಗಲ್ಲಿ. ಹೌದಪ್ಪ ಹೌದಾ. ಶಿವನಿಗೆ ಕೌದಪ್ ಮಹಾರಾಜರಿಗೆ ಏನಾದ್ರೂ ಐತದ ಇತಿಹಾಸ ಪುರಾಣದೊಳಗೆ ಬಂದಿರ್ತಕ್ಕಂಥ ಮಾತಾತಿ.
ಹೌದಾ ಇದು ಸುಮ್ಕೆ ಏನಾರ ನಿಮಗ್ ಗೊತ್ತಿಲ್ಲಾರ್ದು ಏನಪ್ಪಾ ಅಂತಾರ ನೀವು ಫೋನ್ ಹಾಕೋದಲ್ಲ ಆಧಾರ ಐತಿ ಇದಕ್ಕ ಸೋಮ ವಿಷಯ ಮಾತಾಡಕ್ ಬರ್ಲಿಕ್ಕಂದ್ರೆ ಸೋಮ ಎಬ್ಬಿಸ್ಬಿಡ್ದು ಅಂತಾವು ಬಾ ತುವಾ ಬಾ ಮಾಯ್ಕ ಯಾಕಂತ ಕೇಳಿದ್ರ ಹೌದಾ ಅದಕ್ಕ ಮಾತಾಡ್ಬೇಕಾದ್ರೆ ಮಾತಿಗೆ ಅರ್ಥ ಬೇಕು ಬೇಕಲ್ಲ ನಿಮಗ್ ಗೊತ್ತಿಲ್ಲಾರ್ದೆ ಹರ್ದಾಡ್ ಹಾದ್ರತ್ತ ಇದು ಒಂದೇ ಅಲ್ಲ ನಿನಗ ಹೌದಾ ನೀ ಬೇಕಾದ ಕೊಡಿ ವಿಷಯ ಇಟ್ಟಂದ್ರೆ ಇದು ವಿಷಯ ಮನೋ ಅಲ್ಲಿಗೆ ಬರುತ್ತ ಮುಗಿಸ್ತೇವೆ ನಾವು ಮತ್ತೆ ಆ ರೊಕ್ಕ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು ರೊಕ್ಕ ನಿರ್ಧಾರ ಆಗ್ಬೇಕಲ್ರಿ ಈಗ ಹಂಗಿಲ್ರಿ ನಾವು ಬಿಡಲ್ರಿ ನೀವು ಬಿಟ್ಟು ನಾವು ಬಿಡಂಗಿಲ್ಲ ತಯಾರಾಗ್ಬೇಕು ನಮಗ ರೊಕ್ಕ ಬಿಟ್ಟು ಹೋಗೋದು ಹಂಗಾಯ್ತು ರೊಕ್ಕಕ್ಕಾದು ಮಡ್ಯ ಕುಸ್ತಿಲ್ರಿ ಇಲ್ಲೇ ಕುಸ್ತಿ ಹೋಗ್ತಿದ್ದು ನಾವು ಪುಣ್ಯ ಬಲ್ರಿ ರೊಕ್ಕ ಬಿಡ್ತೀನಿ ಅಂತ ಹಾನಿ ಮಾಡ್ಯಾನ ನಾ ಒಟ್ಟ ಗುರುವ ನಾ ತಪ್ಪು ಮಾತಾಡಿನೇನ್ರಿ ಹೇಳಿಲ್ಲ ಬಾಯಿಲೆ ರೊಕ್ಕ ಬಿಡ್ತೀನಿ ಅಂತ ಬಾ ರೊಕ್ಕ ಬಿಡ್ಬಾರ ಒಪ್ಪ ಗಣಸಾನಿ ಹೌದು ಬಾಳ್ ಬಿರಿ ಐತಿಪ್ಪ 15,000 20,000 ರೊಕ್ಕ ಬಿಟ್ಟು ಹೋಗೋದಂದ್ರೆ ಹಂಗಾಯ್ತು 10 ರೂಪಾಯಿ ಬಿಟ್ಟು ಹೋಗಲ್ಲ ಏನಾಯ್ತು ನೋಡಿ ಚಾಲಾಡಿ ಕಳ್ಳ ತರುತ್ತಾನ ಶುದ್ಧಗೊಂಡ